ಹಾಯ್ ಎಲ್ಲರಿಗೂ, ರೂಪಾರಾಜ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನೋಡಿ, ಇದೊಂದು ಸಿಲ್ಕ್ ಸ್ಯಾರಿ ಇದೆ. ಇದು ಪಿಂಕ್ ಸ್ಯಾರಿ, ಫುಲ್ಲು ಪಿಂಕ್ ಕಲರ್ ಇದೆ ಮತ್ತು ಬಾರ್ಡ್ರು ಮತ್ತು ಪಲ್ಲು ಎಲ್ಲ ಕ್ರೀಮ್ ಕಲರಲ್ಲಿದೆ. ಇವಾಗ ಕಂಬ ಡಿಸೈನ್ ಇದಕ್ಕೆ ಹೇಗೆ ಹಾಕೋದು ಅಂತ ನೋಡೋಣ. ನಾನಿಲ್ಲಿ 6 ಎಳೆ ದಾರನ ಸುತ್ಕೊಂಡು ಒಂದು ನಾಟ್ ಹಾಕಿ, ಅಂದರೆ ಫಿಂಗರ್ ನಾಟ್ ಹಾಕಿ ಇಟ್ಕೊಂಡಿದ್ದೀನಿ, ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ನಾನಿಲ್ಲಿ 11 ನಂಬರ್ ಕ್ರೋಶಾನ ನಾನಿಲ್ಲಿ ಬಳಸ್ತಾ ಇದ್ದೀನಿ. 11 ನಂಬರೇ ಯಾಕೆ ತೊಗೋಬೇಕು ಅಂತ ಹೇಳಿದ್ರೆ, ನನಗೆ ಅದು ತುಂಬ ಕಂಫರ್ಟಬಲ್ ಅನಿಸುತ್ತೆ, ಹಾಗಾಗಿ 11 ನಂಬರ್ ಕ್ರೋಶಾನ ಬಳಸ್ತೀನಿ. ನಿಮಗೆ ಬೇಕಾದರೆ 10 ನಂಬರು 9 ನಂಬರಲ್ಲೆಲ್ಲ ಸಿಗುತ್ತೆ, ಯಾವ್ದು ಬೇಕಾದ್ರೂ ನೀವು ಯೂಸ್ ಮಾಡ್ಕೊಳ್ಬೋದು. ನೆಕ್ಸ್ಟ್ ಇಲ್ಲಿ ನಾನು ಸ್ಯಾರಿ ಪಲ್ಲಿನ ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ನಾಟ್ ಹಾಕಿಟ್ಕೊಂಡಿದ್ದೀನಿ. ಮಾಮೂಲಿ ಗಂಟು ಹಾಕ್ತೀವಲ್ಲ ನಾವು, ಆ ಟೈಪು 2 ನಾಟ್ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ನಾನಿಲ್ಲಿ ಕ್ರೋಶಾನ ಬಳಸ್ಕೊಂಡು ಎಲ್ಲಿ ನಾನು ನಾಟ್ ಹಾಕಿದ್ದೀನಿ ಅದೇ ಹೋಲಿಗೆ ಕ್ರೋಶಾನ ಸೇರಿಸ್ಬಿಟ್ಟು ಸೇರಿಸಾದ್ಮೇಲೆ ನಾನು ಅದನ್ನು ದಾರಾನ ಎಳ್ಕೊಬೇಕಾಗತ್ತೆ. ಕ್ರೋಶಾದ ಮುಂದೆ ಹುಕ್ ಥರ ಕಾಣಿಸುತ್ತಲ್ಲ, ಅದ್ರ ಮೂಲಕ ಎಳ್ಕೊಳ್ಬೇಕಾಗತ್ತೆ. ಎಳ್ಕೊಂಡಾದ್ಮೇಲೆ ಇಲ್ಲೊಂದು ನಾಟ್ ಹಾಕ್ತಾಯಿದ್ದೀನಿ. ನಾಟ್ ಹಾಕಿ ಕ್ರೋಶಾನ ಸ್ವಲ್ಪ ಟೈಟ್ ಸ್ವಲ್ಪ ಎಳೆದ್ರೆ ಮತ್ತು ಅದು ನಾಟ್ ಆಗುತ್ತೆ. ಮತ್ತು ಪಕ್ಕದಲ್ಲಿ ಮತ್ತೆ ಚುಚ್ಕೊಂಡು ಮತ್ತು ಕ್ರೋಶ ಮೇಲೆ ದಾರ ಎಳ್ಕೊಂಡು ಇವಾಗ ಕ್ರೋಶ ಮೇಲೆ 2 ಲೇಯರ್ ದಾರ ಇರುತ್ತಲ್ವ, ಅದೆರಡರಲ್ಲೂ ಅಟ್ ಎ ಟೈಮ್ ಬರೋ ಹಾಗೆ ಒಂದು ಸರಿ ಮತ್ತೆ ದಾರನ ಕ್ರೋಶದ ಸಹಾಯದಿಂದ ಎಳ್ಕೊಬೇಕಾಗತ್ತೆ. ನೆಕ್ಸ್ಟ್ ಇವಾಗ ನಾನು ಇಲ್ಲಿ 4 ಚೈನ್ನ ಹಾಕ್ಕೊಳ್ತಾ ಇದ್ದೀನಿ. 4 ಚೈನ್ ಹಾಕ್ಕೊಂಡಾದ್ಮೇಲೆ ಅದು ಎಲ್ಲಿಗೆ ಅಳತೆ ಬರುತ್ತೆ ಅಲ್ಲಿಗೆ ಅಳತೆ ನೋಡಿಬಿಟ್ಟು ಕ್ರೋಶನ ಸ್ಟ್ರೈಟಾಗಿ ಇಟ್ಕೊಂಡು ಅಳತೆನ ನೋಡಿ ಅಲ್ಲಿ ಚುಚ್ಚಿ ಒಂದು ನಾಟ್ ಹಾಕ್ಕೋಬೇಕಾಗತ್ತೆ. ಇಲ್ಲ ಅಂತ ಹೇಳಿದ್ರೆ ನಿಮಗೆ ಹಾಗೇ ಅದು ಕ್ರೋಶ ಮೇಲೆ ಏನು ದಾರ ಕಾಣಿಸ್ತಿದೆ ಆ ದಾರದ ಅಳತೆ ನೋಡಿಬಿಟ್ಟು ಬೇಕಾದರೆ ಚುಚ್ಚಿಬಿಟ್ಟು ನೀವು ಅಲ್ಲಿಗೊಂದು ನಾಟ್ ಹಾಕಬೇಕಾಗತ್ತೆ. ನೋಡಿ, ಇವಾಗ ನಾಟ್ ಆಯಿತು. ನಾಟ್ ಆಗಿದ್ದಾದಮೇಲೆ ಮತ್ತೆ ನಾನು 4 ಚೈನ್ನ ಹಾಕೋತಾ ಇದ್ದೀನಿ. 1 2 3 4 ಚೈನ್ ಹಾಕ್ಕೊಂಡಾದ್ಮೇಲೆ ಇದು ಅಷ್ಟೇ ಮೆಷರ್ಮೆಂಟ್ ನೋಡಿಬಿಟ್ಟು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸ್ಟ್ರೈಟಾಗಿ ಕ್ರೋಶ ಇಟ್ಕೊಂಡು, ಇಲ್ಲ ಅಂತ ಹೇಳಿದ್ರೆ ಹಾಗೇ ನೀವು ದಾರದ ಲೆಂತ್ ನೋಡಿಕೊಂಡು ಅಲ್ಲಿ ಒಂದು ನಾಟ್ ಹಾಕ್ಕೋಬೇಕಾಗತ್ತೆ. ಈಗ ನಾವಿಲ್ಲಿ 2 ಮನೆನ ನಾವು ಹಾಕ್ಕೊಂಡಿದ್ವಿ. 2 ಮನೆ ಹಾಕ್ಕೊಂಡಾದ್ಮೇಲೆ ಕ್ರೋಶನ ಸ್ವಲ್ಪ ಮೇಲೆ ಎಳೆದಾಗ ದಾರ ಸ್ವಲ್ಪ ಲೂಸ್ ಆಗುತ್ತೆ. ಆವಾಗ ನೀವು ಒಂದು ಬೀಡನ್ನ, ಇದನ್ನು ಚಕ್ರಮಣಿ ಅಂತ ಏನು ಹೇಳಿದೆ, ಆ ಚಕ್ರಮಣಿನ ಯೂಸ್ ಮಾಡಿಕೊಂಡು ಮಣಿನ ದಾರದೊಳಗೆ ಸೇರಿಸ್ಬಿಟ್ಟು ಮಣಿಗೆ ಒಂದು ನಾಟ್ ಹಾಕಬೇಕಾಗತ್ತೆ. ನಾಟ್ ಹಾಕಾದ್ಮೇಲೆ ಇದನ್ನು ಕೂಡ ಅಷ್ಟೇ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಅಳತೆ ನೋಡಿಬಿಟ್ಟು ಚುಚ್ಚಿಬಿಟ್ಟು ಒಂದು ನಾಟನ್ನು ನಾವೀಗ ಹಾಕಬೇಕಾಗತ್ತೆ. ನೋಡಿ, ನಾಟನ್ನು ಈಗ ಹಾಕಬೇಕಾಗತ್ತೆ. ಈ ರೀತಿ ನಾಟ್ ಹಾಕಿದ್ದಾದಮೇಲೆ ನಾವು ಮತ್ತೆ ನಾವು 4 ಚೈನ್ನ ನಾವು ಹಾಕ್ಕೋಬೇಕಾಗತ್ತೆ. 4 ಚೈನ್ ಹಾಕ್ಕೊಂಡಾದ್ಮೇಲೆ ಅದನ್ನು ಅಷ್ಟೇ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಅಳತೆ ನೋಡಿಬಿಟ್ಟು ಕ್ಲಾತ್ಗೆ ಚುಚ್ಚಿಬಿಟ್ಟು ಕ್ರೋಶದ ಸಹಾಯದಿಂದ ದಾರಾನ ಎಳ್ಕೊಂಡು ಮತ್ತು ಅದು ಒಂದು ನಾಟ್ ಹಾಕಬೇಕಾಗತ್ತೆ. ಈಗ ಸ್ಟಾರ್ಟಿಂಗು ಮಣಿ ಹಾಕುವಾಗ ನಾನು 2 ಮನೆ ಮಾತ್ರ ಹಾಕ್ಕೊಂಡಿದ್ದೀನಿ, 4 ಚೈನು, ಒಂದು ನಾಟ್ ಹಾಕಿದ್ದೀನಿ. ಒಂದು ನಾಟ್ ಹಾಕಾದ್ಮೇಲೆ ಮತ್ತೆ 4 ಚೈನ್ ಹಾಕ್ಕೊಂಡು ಮತ್ತೆ ಈಗ 4 ಚೈನ್ ಹಾಕಿದ್ದೀನಿ. 4 ಚೈನ್ ಹಾಕಿ ಮತ್ತೆ ಅಳತೆ ನೋಡಿಬಿಟ್ಟು ಚುಚ್ಚಿ ಆ ಕ್ರೋಶದಲ್ಲಿ ಸ್ವಲ್ಪ ಹುಕ್ಕು ಥರ ಇರುತ್ತಲ್ಲ, ಅದರ ಸಹಾಯದಿಂದ ನೀವು ದಾರಾನ ಎಳ್ಕೊಂಡು ಒಂದು ನಾಟ್ ಹಾಕಬೇಕಾಗತ್ತೆ. ನಾಟ್ ಹಾಕಾದ್ಮೇಲೆ ಎಗೈನ್ ಮತ್ತೆ 4 ಚೈನ್ ಹಾಕಬೇಕಾಗುತ್ತೆ. 1 2 3 4 ಚೈನ್ ಹಾಕಾದ್ಮೇಲೆ ಮೆಷರ್ಮೆಂಟ್ ನೋಡಿ ಕ್ಲಾತಿಗೆ ನಾವೀಗ ಚುಚ್ಚಿಬಿಟ್ಟು ಕ್ರೋಶನ ಚುಚ್ಚಿ ದಾರಾನ ಎಳ್ಕೊಂಡು ಒಂದು ನಾಟ್ ಹಾಕಿ ಸ್ವಲ್ಪ ದಾರಾನ ಮೇಲ್ ಮಾಡಿಬಿಟ್ಟು
ಒಂದು ಮಣಿನ ಈಗ ನಾವಿಲ್ಲಿ ಸೇರಿಸ್ಬೇಕಾಗತ್ತೆ. ಇದನ್ನ ಚಕ್ರ ಮಣಿನ ಒಂದು ಮಣಿ ಹಾಕ್ಕೋತಾ ಇದ್ದೀನಿ. ಮಣಿ ಹಾಕ್ಕೊಂಡಾದ್ಮೇಲೆ ಮಣಿಗೆ ಒಂದು ನಾಟ್ ಹಾಕ್ತಾಯಿದ್ದೀನಿ. ಮಣಿಗೆ ನಾಟ್ ಹಾಕಿದ್ಮೇಲೆ ಇದನ್ನು ಅಷ್ಟೇ ಮೆಷರ್ಮೆಂಟ್ ನೋಡಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಕ್ರೋಶಾದ ಸಹಾಯದಿಂದ ಬಟ್ಟೆಗೆ ಚುಚ್ಚಿಬಿಟ್ಟು ಹೀಗೆ ಒಂದು ನಾಟ್ ಹಾಕ್ತಾಯಿದ್ದೀನಿ. ನೋಡಿ ನಾನಿದು ಸ್ಟಾರ್ಟಿಂಗು ಹೇಗೆ 2 ನಾಟ್ ಹಾಕಿ 4 ಚೈನು ಮತ್ತು 4 ಚೈನ್ ಹಾಕಿ ಮತ್ತು ಒಂದು ಬೀಡ್ ಆದಮೇಲೆ ಮತ್ತು ನಾವಿಲ್ಲಿ 3 ಸತಿ 4 ಚೈನ್ನ ಹಾಕಬೇಕಾಗತ್ತೆ. ಮಧ್ಯದ ಬಂದು ನಮಗೆ ಕುಚ್ಚಿಗೆಗೋಸ್ಕರ ಅಂತ ಹೇಳ್ಬಿಟ್ಟು ಮಧ್ಯದ್ದು ಬೇಕಾಗತ್ತೆ. ಈಗ ಮತ್ತು ಈ ಸೈಡ್ 4 ಚೈನು ಈ ಕಡೆ 4 ಚೈನ್ ಹಾಕಿ ಮತ್ತು ಎಗೇನ್ ಮತ್ತೆ ಮಣಿ ಹಾಕಿ ಇದೇ ಸ್ಯಾರಿ ಫುಲ್ ಹೀಗೆ ಕಂಟಿನ್ಯೂ ಆಗುತ್ತೆ. ಪಲ್ಲು ಫುಲ್ ಹೀಗೆ ಕಂಟಿನ್ಯೂ ಆಗುತ್ತೆ. ಇದಾದಮೇಲೆ ನೆಕ್ಸ್ಟ್ ಲೈನ್ ಹೇಗೆ ಹಾಕೋದು ತೋರಿಸ್ತೀನಿ. ಈಗ ನೋಡಿ ನಾನು ಫಸ್ಟು ಲೈನಲ್ಲಿ ಹೇಗೆ ದಾರನ ನಾಟ್ ಹಾಕಿದೆ ಅದೇ ಥರ ಇಲ್ಲಿ ನಾಟ್ ಹಾಕಿದ್ದೀನಿ. ಎಲ್ಲಿಗೆ ಹಾಕಿದ್ದೀನಿ ಫಸ್ಟು ಲೈನ್ದು ಅಲ್ಲಿಗೆ ನಾಟ್ ಹಾಕಿಬಿಟ್ಟು ಮತ್ತು ಕ್ರೋಶದಿಂದ ಮತ್ತು ದಾರಾನ ಹೇಳ್ಕೊಂಡು ಒಂದು ನಾಟ್ ಹಾಕಿದ್ದೀನಿ. ನಾಟ್ ಹಾಕಾದ್ಮೇಲೆ ಇವಾಗ ಏನು ನಾವು 4 ಚೈನ್ ಹಾಕಿದ್ದೀವಿ ಆ 4 ಚೈನ್ ಕೆಳಭಾಗದಿಂದ ದಾರಾನ ತೆಗೆದುಕೊಂಡು ಒಂದು ನಾಟ್ ಹಾಕಬೇಕಾಗತ್ತೆ. ನಾವು ಬೇಕಾದರೆ ಈ ಫಸ್ಟ್ ಮನೆದ ನಾಟಲ್ಲೇ ಹಾಕ್ಕೊಂಡು ಹೋಗ್ಬೋದು. ಇಲ್ಲ ಅಂತ ಹೇಳಿದ್ರೆ ಇನ್ನೂ ಒಂದು ಮೆಥಡ್ ಇದೆ, ಅದು ತೋರಿಸ್ತೀನಿ ಹೇಗೆ ಹಾಕಬೇಕು ಅಂತ. ಈಗ ನೋಡಿ ಆ 4 ಚೈನಲ್ಲಿ ಎಷ್ಟು ನಾಟ್ಸ್ಗಳು ಕವರ್ ಆಗುತ್ತೆ ಅಷ್ಟು ನಾಟ್ಸ್ಗಳನ್ನ ಹಾಕ್ಬೋದು. ಈಗ ಒಂದು 4 ನಾಟ್ಸ್ ಹಾಕಿದ್ದೀನಿ. 4 ನಾಟ್ ಆದಮೇಲೆ ಈಗ ನಾವು ಏನು ಫಸ್ಟ್ಗೆ ನಾಟ್ ಹಾಕಿದ್ದೀವಲ್ಲ ಅದರಲ್ಲಿ ಮಧ್ಯಭಾಗದಲ್ಲಿ ಅದು ನಿಮಗೆ ಸ್ಯಾರಿ ಪೀಕೋಗೂ ಟಚ್ ಮೇಲ್ಭಾಗಕ್ಕೆ ಬರುತ್ತೆ. ಮತ್ತು ಇವಾಗೇನು ನೀವು ನಾಟ್ ಹಾಕಿದ್ದೀರ ಅದರದ್ದು ಮಧ್ಯಭಾಗಕ್ಕೆ ಬರುತ್ತೆ. ಅದು ಅಲ್ಲಿ ಚುಚ್ಚಿಬಿಟ್ಟು ದಾರಾನ ತೆಗೆದುಕೊಂಡು ಒಂದು ನಾಟ್ ಹಾಕಬೇಕಾಗತ್ತೆ. ಅದನ್ನು ನಾವು ಲೂಪ್ ಅಂತ ಹೇಳ್ತೀವಿ. ಲೂಪಿಗೆ ನಾವು ಸೇರಿಸ್ಬೇಕಾಗತ್ತೆ. ದಾರಾನ ಸೇರಿಸಿ ಒಂದು ನಾಟ್ ಹಾಕಾದ್ಮೇಲೆ ಮತ್ತೆ ಪಕ್ಕದಲ್ಲಿ ಮತ್ತೆ ಎಗೇನ್ 4 ಚೈನ್ ಹಾಗೇನೆ ಹಾಕಿದ್ದೀವಿ. ಅದ್ರ ಒಳಗಡೆ ಮತ್ತೆ ಕ್ರೋಶಾನ ಸೇರಿಸ್ಬಿಟ್ಟು ಅಲ್ಲೊಂದು ನಾಟ್ ಹಾಕಿ ಈಗ ಡೈರೆಕ್ಟ್ ಕ್ರೋಶ ಮೇಲೆ ದಾರಾನ ತೆಗೆದುಕೊಂಡು ನಾವಿವಾಗೇನು ಮಣಿ ಹಿಂಭಾಗ ಒಂದು ದಾರ ಬರುತ್ತೆ, ಮಣಿ ಹಿಂಭಾಗದ ಲೈನಿನ ಒಂದು ದಾರ ಬರುತ್ತೆ, ಆ ದಾರದಲ್ಲಿ ಸೇರಿಸ್ಕೊಂಡು 3, 2, 1 ಅಂದರೆ ಕಂಬನ ನಾವು ಇಲ್ಲಿ ಹಾಕಬೇಕಾಗತ್ತೆ. ಇವಾಗ ನೋಡಿ ಕ್ರೋಶ ಮೇಲೆ 3 ಲೇಯರ್ ದಾರ ಇದೆ. 2ರಲ್ಲಿ ಒಂದು ಸತಿ ರಿಮೂವ್ ಮಾಡಿ 2 ಉಳಿಯುತ್ತೆ. ಮತ್ತು 2ರಲ್ಲಿ ಒಂದು ಸತಿ 1 ರಿಮೂವ್ ಮಾಡಿದಾಗ ನಿಮಗೆ ಕ್ರೋಶ ಮೇಲೆ ಸಿಂಗಲ್ ಲೇಯರ್ ದಾರ ಉಳಿಯುತ್ತೆ. ಈಗೇನು ಕ್ರೋಶ ಮೇಲೆ ದಾರ ತಗೊಂಡು ಮತ್ತು ಆ ಮಣಿ ಹಿಂಭಾಗದಲ್ಲಿ ದಾರಕ್ಕೆ ಸೇರಿಸ್ಬಿಟ್ಟು ನೀವು ದಾರ ಎಳ್ಕೊಂಡಾಗ ನಿಮಗೆ ಕ್ರೋಶ ಮೇಲೆ 3 ಲೇಯರ್ ದಾರ ಇರುತ್ತೆ. 3 ಲೇಯರ್ ದಾರದಲ್ಲಿ ಫಸ್ಟ್ 2 ಲೇಯರ್ ಇದೆ ಅಲ್ವಾ, ಆ ದಾರ ಅಲ್ಲಿ ನಾವು ಕ್ರೋಶ ಮೇಲೆ ದಾರ ತೆಗೆದುಕೊಂಡು ಅದನ್ನು ರಿಮೂವ್ ಮಾಡ್ಕೋಬೇಕಾಗತ್ತೆ. 2 ಉಳಿಯುತ್ತೆ. 2 ಉಳಿದಾಗ ಮತ್ತೆ ಕ್ರೋಶ ಮೇಲೆ ದಾರ ತಗೊಂಡು ಮತ್ತೆ ಎಳೆದಾಗ ಮತ್ತು ಸಿಂಗಲ್ ಆಗುತ್ತೆ. ಇದನ್ನು 3, 2, 1 ಅಂತ ಹೇಳ್ತೀವಿ. ನೋಡಿ ಕ್ರೋಶ ಮೇಲೆ 3 ದಾರ ಇದೆ, 2 ಮಾಡಿದೆ, 2 ಆದಮೇಲೆ 1 ಮಾಡಿದೆ. ಇದನ್ನು ಕಂಬ ಡಿಸೈನ್ ಅಂತ ಹೇಳ್ತೀವಿ. ಇದನ್ನು ಹಾಕ್ಕೊಂಡಾದ್ಮೇಲೆ ಫಸ್ಟು ಸ್ಟಾರ್ಟಿಂಗು 3 ಕಂಬನ ಹಾಕಾದ್ಮೇಲೆ ಈಗ ನಾನು ಮೀಡಿಯಮ್ ಸೈಜ್ದು ಮಣಿನ ತಗೋತಾ ಇದ್ದೀನಿ. ಈ ಮೀಡಿಯಮ್ ಸೈಜ್ ಮಣಿನ ಕ್ರೋಶಾಗೆ ಸೇರಿಸ್ಕೊಂಡು ಈ ದಾರದಲ್ಲಿ ಸೇರಿಸ್ತಾ ಇದ್ದೀನಿ. ಈಗ ದಾರದಲ್ಲಿ ಸೇರಿಸ್ಕೊಂಡಾದ್ಮೇಲೆ ಈಗ ಮತ್ತೆ ಅದಕ್ಕೇನು ನಾಟ್ ಹಾಕೋ ಅಗತ್ಯ ಇಲ್ಲ. ಡೈರೆಕ್ಟು ಕ್ರೋಶ ಮೇಲೆ ದಾರಾನ ತೆಗೆದುಕೊಂಡು ಕಂಬನ ಹಾಕಬೇಕಾಗತ್ತೆ. ಕ್ರೋಶ ಮೇಲೆ 3 ಲೇಯರ್ ದಾರ ಇದೆ. 2ನ್ನು ಒಂದು ಸತಿ ರಿಮೂವ್ ಮಾಡಿ ಆಮೇಲೆ 2ನ್ನು ಒಂದು ಸತಿ ರಿಮೂವ್ ಮಾಡಿ ಈಗ 3, 2, 1 ಮಾಡಬೇಕಾಗತ್ತೆ. 3 ಇದೆ ಈಗ, 2 ಆಯಿತು ಮತ್ತು 1 ಆಯಿತು. ಈ ಥರ ನಾವು 3 ಹಾಕಬೇಕಾಗತ್ತೆ. ಟೋಟಲು ಫಸ್ಟು 6 ಕಂಬಗಳನ್ನ ಹಾಕಬೇಕಾಗತ್ತೆ. 3 ಆದಮೇಲೆ 1 ಮಣಿ ಸೇರಿಸಿ ಮತ್ತು 3 ಕಂಬ ಹಾಕಿದ್ದೀವಿ. ಈಗ ನಾನು 6 ಕಂಬ ಆದಮೇಲೆ 6 ಕಂಬ 1 ಮಣಿ ಸೇರಿಸ್ಕೊಂಡಾದ್ಮೇಲೆ ಡೈರೆಕ್ಟು ನಾನಿವಾಗ ನಾಟನ್ನು ಹಾಕ್ತೀನಿ. ಅದೇ ದಾರಕ್ಕೆ ಒಂದು ನಾಟನ್ನು ಹಾಕ್ತೀನಿ. ಕ್ರೋಶ ಮೇಲೆ ದಾರ ನಾವು ತಗೋಬಾರ್ದು, ಆವಾಗ ನಾಟ್ ಆಗಲ್ಲ. ಕ್ರೋಶ ಮೇಲೆ ದಾರ ತೊಗೊಂಡ್ರೆ ಕಂಬ ಬರುತ್ತೆ. ಕ್ರೋಶ ಮೇಲೆ ದಾರನ ನಾವು ತೊಗೊಳ್ದೇ ಇದ್ದಾಗ ಅದು ನಾಟ್ ಆಗುತ್ತೆ.
ನೆಕ್ಸ್ಟ್ ಮತ್ತೆ ಕ್ರೋಶ ಮೇಲೆ ದಾರ ತೆಗೆದುಕೊಂಡು 3 2 1 ಮಾಡಬೇಕಾಗತ್ತೆ. ಅಂದರೆ ಒಂದು ಕಂಬ ಡಿಸೈನ್ನ ಹಾಕಬೇಕಾಗತ್ತೆ. ಅಗೇನ್ ಅದು ಒಂದು ಕಂಬ ಆಯಿತು. ಈಗ ಎರಡನೇ ಕಂಬ 3 2 1 ಮಾಡ್ಕೊಳ್ಳಿ. ಕ್ರೋಶ ಮೇಲೆ ದಾರ ಹಾಕಿದಾಗೆ ಮಾತ್ರ ನಿಮಗೆ 3 ಎಳೆ ದಾರ ಕ್ರೋಶ ಮೇಲೆ ಇರುತ್ತೆ. 2ರಲ್ಲಿ ಒಂದು ಸತಿ ರಿಮೂವ್ ಮಾಡಿ 2 ಉಳೀತು, 2ನ್ನು ಒಂದು ಸತಿ ರಿಮೂವ್ ಮಾಡಿದಾಗ 1 ದಾರ ಉಳೀತು. ಹೀಗೆ ನಾವು ಅದನ್ನು ಇವಾಗ 4 ಕಂಬನ ಹಾಕ್ಕೋತಿದ್ದೀನಿ. 4 ಕಂಬ ಆದಮೇಲೆ ಇಲ್ಲಿ ನಾನು ಒಂದು ಮಣಿನ ಸೇರಿಸ್ಕೊತಾ ಇದ್ದೀನಿ, ಸ್ಮಾಲ್ ಬೀಡು. ಮಣಿನ ಸೇರಿಸ್ಕೊಂಡಾದ್ಮೇಲೆ ಇಲ್ಲೇ ನಾಟ್ ಆಗೋ ಅಗತ್ಯ ಇಲ್ಲ. ಡೈರೆಕ್ಟು ಕ್ರೋಶ ಮೇಲೆ ದಾರ ತಗೊಂಡು ಕಂಬನ ನೀವು ಹಾಕಬೇಕಾಗತ್ತೆ. ಹೀಗೆ ಮತ್ತೆ 4 ಕಂಬನ ಹಾಕಬೇಕು. ಒಂದು ಕಂಬ ಆಯಿತು. ಈಗ 2 ಕಂಬ, ಈಗ 3ನೇ ಕಂಬನ ಹಾಕ್ತಾ ಇದ್ದೀನಿ. ಇದಾದಮೇಲೆ ಇನ್ನೊಂದು ಸರಿ ತಗೊಂಡಾಗ 4 ಕಂಬ ಆಗುತ್ತೆ. ಟೋಟಲ್ ಮಧ್ಯಭಾಗದಲ್ಲಿ 8 ಕಂಬ ಬರುತ್ತೆ. 4 ಕಂಬ ಆದಮೇಲೆ ಒಂದು ಬೀಡನ್ನ ಸೇರಿಸ್ಬೇಕು. ಬೀಡ್ ಹಾಕಾದ್ಮೇಲೆ ಮತ್ತೆ 4 ಕಂಬನ ಹಾಕಿ ಮತ್ತು ನಾಟ್ ಹಾಕಬೇಕಾಗತ್ತೆ. ನಾಟ್ ಹಾಕಾದ್ಮೇಲೆ ಅಗೇನ್ ಮತ್ತೆ ಕ್ರೋಶ ಮೇಲೆ ದಾರನ ತೆಗೆದುಕೊಂಡು ಮತ್ತೆ ನೀವು ಕಂಬ ಹಾಕಬೇಕಾಗತ್ತೆ. ಅದೇ 3 2 1 ನೀವು ಮಾಡಬೇಕು. ಇಲ್ಲಿ ಬಹಳ ಸುಲಭವಾಗಿ 2 ಲೈನಲ್ಲಿ ಈ ಡಿಸೈನು ಕಂಪ್ಲೀಟ್ ಆಗುತ್ತೆ ಫ್ರೆಂಡ್ಸ್. ತುಂಬ ಚೆನ್ನಾಗಿ ಕಾಣುತ್ತೆ. ಬ್ರೈಡಲ್ ಡಿಸೈನ್ ಇದು ನೋಡಿ. 2 ಕಂಬ ಆಯಿತು. ಇನ್ನೊಂದು ಕಂಬ ಹಾಕ್ತೀನಿ. 3 ಕಂಬ ಆಗುತ್ತೆ. 3 ಕಂಬ ಆದಮೇಲೆ ಒಂದು ಬೀಡನ್ನು ನಾನಿಲ್ಲಿ ಸೇರಿಸ್ಕೊತೀನಿ. ಒಂದು ಬೀಡನ್ನು ಸೇರಿಸ್ಕೊಂಡಾದ್ಮೇಲೆ ಮತ್ತೆ ಇಲ್ಲಿ ಕಂಬನ ಸ್ಟಾರ್ಟ್ ಮಾಡ್ತೀನಿ. 3 ಕಂಬ ಹಾಕೋತೀನಿ. ಇದು 1ನೇ ಕಂಬ, 2ನೇ ಕಂಬ, ಇದು 3ನೇ ಕಂಬ. 3 ಕಂಬ ಆದಮೇಲೆ ಇವಾಗ ಏನು ಬೇಸ್ ಲೈನಲ್ಲಿ ನಾವು 4 ಚೈನ್ ಹಾಕಿದ್ದೀವಲ್ಲ, ಆ 4 ಚೈನು ನಾಟ್ ಹಾಕಿದ್ದೀವಲ್ಲ, ನಾಟಿನ ಹಿಂಭಾಗಕ್ಕೆ ನಾನು ಇಲ್ಲಿ ಸೇರಿಸ್ಬಿಟ್ಟು ನಾಟ್ ಹಾಕ್ತಿದ್ದೇನೆ ನೋಡಿ. ಆ ನಾಟ್ ಒಳಗಡೆ ನಾನು ಸೇರಿಸಿ ಹಾಕ್ತಾಯಿಲ್ಲ, ಅದ್ರಿಗೆ ಸ್ವಲ್ಪ ಹಿಂಭಾಗಕ್ಕೇ ಕ್ರೋಶನ ಸೇರಿಸ್ಬಿಟ್ಟು 4 ಚೈನ್ ಒಳಗಡೆಯಿಂದ ಕ್ರೋಶನ ಸೇರಿಸ್ಬಿಟ್ಟು ಇವಾಗ ನಾಟನ್ನು ಹಾಕ್ತಾಯಿದ್ದೀನಿ. ಲೂಪಲ್ಲಿ ನಾವು ಹಾಕಂಗಿಲ್ಲ. ಏನು ಬೇಸ್ ಲೈನಲ್ಲಿ ಏನು 4 ಚೈನ್ ಹಾಕಿ ನಾಟ್ ಹಾಕಿದ್ದೀವಿ ಅದನ್ನು ಲೂಪ್ ಅಂತ ಹೇಳ್ತೀವಿ. ಆ ಲೂಪಲ್ಲಿ ನಾವು ಸೇರಿಸಂಗಿಲ್ಲ. ಈಗ ನಾನು ಲೂಪ್ ಒಳಗೆ ಸೇರಿಸ್ಬಿಟ್ಟು ಕ್ರೋಶನ ಸೇರಿಸಿ ಒಂದು ನಾಟ್ ಹಾಕ್ತಿದ್ದೀನಿ. ಮೇಲೆ 4 ಚೈನ್ದು ಕೆಳಗಡೆ ಪೀಕು ಬರುತ್ತೆ. ಅವೆರಡರ ಮಧ್ಯೆ ಬರೋದೇ ಈ ನಾಟು ನೋಡಿ. ಈ ರೀತಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಚಕ್ರ ಮಣಿ ಹಾಕಿ 3 ಮಣಿ ಹಾಕಿ ಎಷ್ಟು ಚೆನ್ನಾಗಿ ಪೆಟಲ್ಸ್ ಥರ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ಹೀಗೆ ನೋಡಿ. ಈಗ ನಾನು ಹೇಳಿದೆ ಸ್ಟಾರ್ಟಿಂಗು ನಿಮಗೆ ಬರೀ ನಾಟ್ಸ್ ಹಾಕ್ಕೊಂಡು ಮಾಡ್ಕೊಳ್ಳಿ ಅಂತ ಹೇಳಿದೆ. ಇಲ್ಲ ಈಸಿಯಾಗಿ ಇನ್ನೂ ಬೇಕು ಅಂತ ಹೇಳಿದ್ರೆ ಈಗ ನಾಟ್ ಹಾಕಿದ ಮೇಲೆ ನಾನು 4 ಚೈನ್ ಅಗೇನ್ ಬೇಸಲ್ಲಿ ಎಷ್ಟು ಚೈನ್ ಹಾಕಿರ್ತೀವಿ ಅಷ್ಟೇ ಚೈನನ್ನು ಹಾಕ್ಕೊಂಡು ಈ ಲೂಪ್ ಒಳಗೆ ನಾವು ಸೇರಿಸ್ಕೊಂಡು ನಾಟ್ ಹಾಕ್ತೀನಿ. ಇದು ಸ್ವಲ್ಪ ಬೇಗ ಆಗುತ್ತೆ. ನೀವು ಪ್ರತಿ ಸರಿನೂ ನಾಟ್ ಹಾಕ್ಕೊಂಡು ಮುಂದಕ್ಕೆ ಹೋಗಬೇಕು ಅಂದರೆ ಲೈಟ್ ಆಗುತ್ತೆ ಅಂದ್ಬಿಟ್ಟು 4 ಚೈನ್ ಹಾಕಿ ನಾಟ್ ಹಾಕ್ಬಿಟ್ಟಿದ್ದೀನಿ. ನೆಕ್ಸ್ಟ್ ಮನೆಯಲ್ಲಿ ಮತ್ತೆ ಒಂದು ಸಿಂಗಲ್ ನಾಟನ್ನು ಹಾಕಿ ಸೇಮ್ ಆ್ಯಸ್ ಇಟ್ ಈಸ್ ಹೇಗೆ ಅವಾಗೆ ಮಾಡಿದ್ವಲ್ಲ ಸೇಮ್ ಅದೇ ಥರನೇ ಮಣಿದು ಅಂದರೆ ಬೀಡ್ ಹಿಂಭಾಗಕ್ಕೆ ಏನು ದಾರ ಇದೆ ಆ ದಾರಕ್ಕೇ ನಾನು ಕಂಬನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. 3 2 1 ಕಂಬನ ಹಾಕ್ತಾಯಿದ್ದೀನಿ. ಒಂದು ಕಂಬ ಆಯಿತು. ಈಗ ಇದು 2ನೇ ಕಂಬ. ಕ್ರೋಶ ಮೇಲೆ 3 ಎಳೆ ದಾರ ಇರುತ್ತೆ. 2ರಲ್ಲಿ ರಿಮೂವ್ ಮಾಡಿ 2 ಉಳಿಯುತ್ತೆ, ಮತ್ತು ರಿಮೂವ್ ಮಾಡಿದಾಗ 1 ಉಳಿಯುತ್ತೆ.
ಕ್ರೋಶ ಮೇಲೆ 3 ದಾರ ಇದೆ, 2ರಲ್ಲಿ ರಿಮೂವ್ ಮಾಡಿ 2 ಆಯಿತು, 2ನ್ನು ರಿಮೂವ್ ಮಾಡಿದಾಗ 1 ಆಯಿತು. 3 ಕಂಬನ ಹಾಕಿದ್ದೀನಿ. 3 ಕಂಬ ಆದಮೇಲೆ ಮತ್ತೆ ಸೇಮ್ ಮಣಿನ ನಾನಿವಾಗ ಸೇರಿಸ್ಕೊತಾ ಇದ್ದೀನಿ. ಮಣಿನ ಸೇರಿಸ್ಕೊಂಡಾದಮೇಲೆ ಮತ್ತೆ 3 ಕಂಬನ ಹಾಕ್ಕೊಬೇಕಾಗತ್ತೆ. 3 2 1. ಇದು ತುಂಬ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್. ಇದು ಇನ್ನೂ ಹತ್ತತ್ರ ನಾವು ಕುಚ್ಚು ಕೊಟ್ಟಾಗ ನೀವು ಬೇಕಾದರೆ ಇವಾಗ ಏನು ಬೇಯಿಸ್ದೆ, ನೀನು 4 ಚೈನ್ ಹಾಕಿದ್ದೀನಿ. ಅದ್ರ ಬದಲು ನೀವು ಬೇಕಾದರೆ 5 ಚೈನ್ ಹಾಕ್ಕೊಂಡ್ರೆ ಏನಾಗುತ್ತೆ, ಸ್ವಲ್ಪ ದೂರ ಕಾಣುತ್ತೆ. ಇನ್ನು ಹತ್ತಿರ ಬೇಕು ಅಂದರೆ 3 ಚೈನ್ ಹಾಕ್ಕೊಂಡು ನೀವು ಹಾಕಿದ್ರೆ ಇನ್ನೂ ಹತ್ತಿರ ಬರುತ್ತೆ, ಕುಚ್ಚುಗಳು ಹತ್ತಿರ ಬರುತ್ತವೆ. ನೋಡಿ, 1 ನಾಟ್ ಹಾಕಿದ್ದೀನಿ. ಟೋಟಲಿ ಅದು ಫಸ್ಟ್ ಇದರಲ್ಲಿ 6 ಕಂಬ ಆಯಿತು. 6 ಕಂಬ, 1 ಮಣಿ ಹಾಕ್ಕೊಂಡಿದ್ದೀನಿ. ಈಗ ಮತ್ತೆ ನಾಟ್ ಹಾಕಾದ್ಮೇಲೆ ಎಗೈನ್ ಮತ್ತೆ ಕಂಬ ಹಾಕ್ತಾಯಿದ್ದೀನಿ. ಅದು ಮತ್ತೆ ಇವಾಗ 4 ಕಂಬ ಹಾಕಬೇಕಾಗತ್ತೆ. ನೋಡಿ, ಇವಾಗ 4ನೇ ಕಂಬನ ಹಾಕ್ತಾಯಿದ್ದೀನಿ. 4 ಕಂಬ ಆದಮೇಲೆ ಈಗ ಒಂದು ಬೀಡನ್ನ ನಾವಿಲ್ಲಿ ಸೇರಿಸ್ಕೋಬೇಕಾಗತ್ತೆ. ಒಂದು ಆರ್ಚಲ್ಲಿ ನಾವು ಸ್ಟಾರ್ಟಿಂಗ್ 6 ಕಂಬನ ಹಾಕಿ ಮತ್ತು ಮಧ್ಯಭಾಗಕ್ಕೆ 8 ಕಂಬನ ಹಾಕ್ತೀವಿ. 8 ಕಂಬ ಆದಮೇಲೆ ಮತ್ತೆ ಒಂದು ನಾಟ್ ಹಾಕಿಬಿಟ್ಟು ಮತ್ತೆ 6 ಕಂಬನ ಹಾಕ್ತೀನಿ. ನಿಮಗೆ ಇಲ್ಲಿ ಟೋಟಲ್ ನಿಮಗೆ 20 ಕಂಬ ನಿಮಗೆ ಬರುತ್ತೆ. 20 ಕಂಬ 3 ಮಣಿ. ನೆಕ್ಸ್ಟ್ ಅಗೇನ್ ಇಲ್ಲಿ 3 ಕಂಬ ಆಯಿತು. 3 ಕಂಬ ಆದಮೇಲೆ ಇನ್ನೂ 1 ಕಂಬ ಹಾಕಿ 4ನೇ ಕಂಬ ಹಾಕಿ ಒಂದು ನಾಟ್ ಹಾಕ್ತೀನಿ. ಒಂದು ನಾಟ್ ಹಾಕಿಬಿಟ್ಟು ನಾಟ್ ಹಾಕಾದ್ಮೇಲೆ ಸ್ವಲ್ಪ ಟೈಟ್ ಮಾಡ್ಕೊಳ್ಳಿ. ಟೈಟ್ ಮಾಡೋದು ಇಂಡೆಕ್ಸ್ ಫಿಂಗರ್ ಸ್ವಲ್ಪ ಟೈಟಾಗಿ ಇಟ್ಕೊಂಡಾಗ ಮತ್ತು ಏನು ಕ್ರೋಶ ಇಟ್ಕೊಂಡಿದ್ರೆ ಅದೊಂದು ಸ್ವಲ್ಪ ಎಳ್ಕೊಂಡು ನಿಮ್ಮ ಕಡೆ ಸ್ವಲ್ಪ ಎಳ್ಕೊಂಡಾಗ ಸ್ವಲ್ಪ ಟೈಟ್ ಆಗುತ್ತೆ. ನೆಕ್ಸ್ಟ್ ನಾನಿಲ್ಲಿ ಮತ್ತೆ 6 ಕಂಬನ ಹಾಕ್ಕೋತೀನಿ. 3 ಕಂಬ ಆದಮೇಲೆ 1 ಬೀಡ್ ಸೇರಿಸಿ, ಬೀಡ್ ಆದಮೇಲೆ ಮತ್ತೆ 3 ಕಂಬ ಹಾಕ್ತೀನಿ. ಇದು 2ನೇ ಕಂಬ, ಇದು 3ನೇ ಕಂಬ. 3ನೇ ಕಂಬ ಆದಮೇಲೆ ಒಂದು ಬೀಡ್ ಹಾಕ್ಕೋತೀನಿ. ಒಂದು ಬೀಡ್ ಹಾಕ್ಕೊಂಡ್ಮೇಲೆ ಬೀಡ್ಗೆ ನಾಟ್ ಹಾಕ್ದಿರೇ ಮತ್ತು ಕಂಬನ ಸ್ಟಾರ್ಟ್ ಮಾಡ್ಕೋತೀನಿ. ಮತ್ತು 3 ಕಂಬ ಹಾಕಿ ಏನು ನಾನು ಲೂಪಿಗೆ ಸೇರಿಸಿ ದಾರ ನಾನು ನಾಟ್ ಮಾಡಲ್ಲ, ಲೂಪಿಂದ ಸ್ವಲ್ಪ ಹಿಂಭಾಗಕ್ಕೆ ನಾನು ಲಾಕ್ ಮಾಡ್ತೀನಿ. ಮೂರು 2 1 ಈ ಥರ ಕಂಬನ ಹಾಕೋಬೇಕಾಗುತ್ತೆ. ಕ್ರೋಶ ಮೇಲೆ ದಾರ ತಗೊಂಡಾಗೆ ನಿಮಗೆ 3 ಲೇಯರು ಕ್ರೋಶ ಮೇಲೆ ಬರುತ್ತೆ, ಇಲ್ಲಾಂದರೆ ಬರಲ್ಲ. ನಾಟಿಗಾದರೆ ಯಾವುದೇ ಮತ್ತು ಕ್ರೋಶ ಮೇಲೆ ದಾರ ಏನು ತಗೊಳ್ಳೋ ಅಗತ್ಯ ಇಲ್ಲ. ನೋಡಿ, ಇವಾಗ ಲೂಪ್ಗಿಂತ ಹಿಂದೆಯೇ ನಾಟ್ ಹಾಕ್ಕೋತಾ ಇದ್ದೀನಿ. ನಾಟ್ ಹಾಕ್ಕೊಂಡಿದ್ದಾದಮೇಲೆ ಲೂಪ್ ಒಳಗೆ ಸೇರಿಸ್ಬಿಟ್ಟು ನಾಟ್ ಹಾಕ್ತಾಯಿದ್ದೀನಿ. ನಾಟ್ ಹಾಕಿದ್ಮೇಲೆ ಎಗೈನ್ ಮತ್ತೆ 4 ಚೈನ್ ಹಾಕ್ಕೊಂಡು ನೆಕ್ಸ್ಟ್ ಲೂಪ್ಗೆ ಸೇರಿಸಿ ನಾಟ್ ಹಾಕ್ತೀನಿ. ನೋಡಿ, ಈ ರೀತಿ ನಿಮಗೆ ಡಿಸೈನ್ಸ್ ಕಾಣಿಸುತ್ತೆ. ನೋಡಿ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ಹಾಕ್ಕೊಳ್ಬೋದು. ಇದು ನಾನು ಕಂಪ್ಲೀಟ್ ಆದಮೇಲೆ ನಿಮಗೆ ತೋರಿಸ್ತೀನಿ. ಕುಚ್ಚೆಲ್ಲ ಕಟ್ಟಾದಮೇಲೆ ತೋರಿಸ್ತೀನಿ ನಿಮಗೆ. ಈಸಿಯಾಗಿ ಒಂದು ಬ್ರೈಡಲ್ ಕುಚ್ಚನ್ನ ನಾವು 2 ಲೈನಲ್ಲಿ ನಾವು ಫಿನಿಷ್ ಮಾಡ್ಕೊಳ್ಬೋದು. ಪ್ಲೀಸ್ ಫ್ರೆಂಡ್, ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹೆಚ್ಚು ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್.